ಟಾಕ್ಸಿಕ್ ಮೂವಿಯಿಂದ ಆಚೆ ಬಂದಿದೀವಿ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅವ್ರು ಏನ್ ನಮಗೆ ಪ್ರಾಮಿಸ್ ಮಾಡಿದ್ರು, ನಿಮ್ನ ಒಂದು ಟಾಕ್ಸಿಕ್ ವರ್ಲ್ಡ್ ಕರ್ಕೊಂಡು ಹೋಗ್ತೀವಿ ಅಂತ, ಲಿಟ್ರಲಿ ಹಾಗೆ ಇತ್ತು. ಒಂದ್ ಫೇರಿ ಟೇಲ್ಗೆ ನಾವು ಹೋಗಿ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿ ಆಚೆ ಬಂದಿರೋ ತರ ಇತ್ತು. ಅಂಡ್ ಇನ್ನೊಂದ್ ಮಾತು ಏನ್ ಹೇಳ್ಬೇಕು ಅಂದ್ರೆ, ನೀವು KGF 2 ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದೇ ತರ ಇರುತ್ತೆ ಅಂತ ಅನ್ಕೊಂಡ್ ಬಂದ್ರೆ ದಿಸ್ ಇಸ್ ನಾಟ್ ಫಾರ್ ಯು. ಎರಡೂ ತುಂಬಾ ಡಿಫ್ರೆಂಟ್ ಜಾನರ್ ಮೂವಿ. ಸೊ ಹಾಲಿವುಡ್ ಗಿಂತ ನೆಕ್ಸ್ಟ್ ಲೆವೆಲ್ ಮೂವಿನ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಜುವಲ್ಸ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಅಂಡ್ ಯಶ್ ಇಸ್ ಆಕ್ಟಿಂಗ್ ಆಫ್ಟರ್ 4 years ವರ್ತ್ ವಾಚಿಂಗ್ ಅಂಡ್ ವರ್ತ್ ಪೇಯಿಂಗ್ ಟಿಕೆಟ್ಗೆ. ಆಸಮ್ ಆಗಿದೆ ಮೂವಿ. ಸೊ ಫ್ಯಾನ್ ವಾರ್ ಎಲ್ಲ ಮಾಡೋದ್ ಬಿಟ್ಟು ಕನ್ನಡ ಮೂವಿ ತರ ನೋಡಿ ಸಪೋರ್ಟ್ ಮಾಡೋಣ ಎಲ್ಲಾರು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಬಿಕಾಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾವು ಮನೇಲಿ ಕುತ್ಕೊಂಡು ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗಲ್ಲ. ಸೊ ಮಸ್ಟ್ ವಾಚ್. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಮೂವಿನ. ವಿತೌಟ್ ಎಕ್ಸ್ಪೆಕ್ಟೇಷನ್ಸ್, ವಿತೌಟ್ ಬೇರೆ ಮೂವಿನ ತಲೆಯಲ್ಲಿ ಇಟ್ಕೊಂಡು ಕಂಪೇರ್ ಮಾಡೋ ಬದಲು ತಪ್ಪನ್ನ ಹುಡುಕ್ಬೇಕು ಅಂದ್ರೆ ಸುಮಾರು ತಪ್ಪನ್ನ ಹುಡುಕ್ಬೋದು. ಸೊ ತಪ್ಪನ್ನ ಹುಡುಕ್ತಿಲ್ದಿರ ವೆನ್ ಯು ಕಮ್ ವಿತ್ ಅ ಪಾಸಿಟಿವ್ ಮೈಂಡ್ ಸೆಟ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಶ್ ಫ್ಯಾನ್ ಆಗಿ ನಾನು ಮಾತಾಡ್ತಿಲ್ಲ, ಒಂದು ಕನ್ನಡ ಮೂವಿ ಅಭಿಮಾನಿಯಾಗಿ ನಾನು ಮಾತಾಡ್ಬೇಕು ಅಂದ್ರೆ, ಕನ್ನಡ ಮೂವಿನ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಯಾವತ್ತು ನಾವ್ ಈ ತರ ನೋಡೇ ಇರೋದಿಲ್ಲ. ಈ ತರ ಸ್ಟೋರಿ, ಸ್ಕ್ರೀನ್ ಪ್ಲೇ ನಾವ್ ನೋಡೇ ಇರೋದಿಲ್ಲ. ಸೊ ಸ್ಟಾರ್ ವಾರ್ಸ್ ನ ಬಿಡೋಣ, ಕನ್ನಡ ಮೂವಿನ ಸಪೋರ್ಟ್ ಮಾಡೋಣ ಎಲ್ಲರೂ ಪ್ಲೀಸ್ ಥಿಯೇಟರ್ ಬಂದು ವಾಚ್ ಮಾಡಿ. ವರ್ತ್ ವಾಚಿಂಗ್. ಅಂಡ್ 4 years ಏನ್ ಟೈಮ್ ತಗೊಂಡಿದ್ದಾರೆ ಅಲ್ವಾ, ಎಲ್ಲಾನು ಆಕ್ಷನ್ಸ್ ಅಲ್ಲಿ, ಸ್ಕ್ರೀನ್ ಪ್ಲೇ ಅಲ್ಲಿ ಕಮ್ಮಿ ಕಾಣಿಸುತ್ತೆ ಏನಕ್ಕಷ್ಟು ಟೈಮ್ ತಗೊಂಡಿದ್ದಾರೆ ಅಂತ. ಡೈಲಾಗ್ ಡೆಲಿವರಿ ಇರ್ಬೋದು, ಎವ್ರಿಥಿಂಗ್ ಟಾಪ್ ನಾಚ್ ಆಗಿದೆ. BGM ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಸಮ್ ಆಗಿದೆ. ಸೊ ಎಲ್ಲರೂ ಪ್ಲೀಸ್ ಥಿಯೇಟರ್ ಬಂದು ವಾಚ್ ಮಾಡಿ. ಮೂವಿನ ಪೈರಸಿ ಮಾಡಬೇಡಿ ಅಷ್ಟೇ. ಪ್ಲೀಸ್ ವಾಚ್ ಇಟ್.